कामितगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। ವೈಕುಂಠಪತಿ ತಾನು ವೈಕುಂಠವನೆ ಬಿಟ್ಟು ವೆಂಕಟಾದ್ರಿಗೆ ಹೋಗಿ ಶ್ರೀಕಾಂತ ನಿಂತ. ನಾಲ್ಕು ಕಡೆಯೂ ನೋಡಿ ವಲ್ಮೀಕವನೆ ಕಂಡು ಏಕಾಂತ ಸ್ಥಳವೆಂದು ಬಹುಕಾಲವಲ್ಲಿದ್ದ. ಚೋಳ ಭೃತ್ಯನು ಶಿರವ ನೊಡೆದ ಗಾಯವ ನೋಡಿ ತಾಳಲಾರದೆ ಸ್ವಾಮಿ ಗುರುಗಳ ಕರೆಸಿ ಹೇಳಿದೌಷಧ ಮಾಡಿ ಕ್ರೋಢ ರೂಪಿಯ ಕಂಡು ಕೇಳಿ ಸ್ಥಳವನೆ ಕೊಂಡು ಲೀಲೆ ತೋರುತ್ತಲೇ ಇರುತ್ತಿರಲು ಒಂದು ದಿನ ತುರಗವನೇ ಸ್ಮರಿಸುತ್ತಲೇ ತುರಗ ಬರಲು ಕಂಡು ಮುದದಿ ತಾನೇರಿ ಪರಿಪಾರಿ ಮೃಗಗಳ ಚಂದ್ರಮಾ ಮನಸೋ ಜಾತಃ ಚಕ್ಷೋ ಸೂರ್ಯೋ ಅಜಾಯತ ಮುಖಾದಿಂದ್ರಶ್ಚಾಗ್ನಿಶ್ಚ ಪ್ರಾಣಾತ್ ವಾಯುರಜಾಯತ ನಾಭ್ಯಾ ಆಸೀದಂತರಿಕ್ಷಂ ಕ್ಷೀರೋದ್ಯೌ ಸಮವರ್ತತ ಪದ್ಭ್ಯಾಂ ಶ್ರೋತ್ರಾತ್ ತಥಾ ಲೋಕಾಗುಂ ಅಕಲ್ಪಯನ್ ವೇದಾಹಮೇ. ಅಡವಿಯಲ್ಲಿ ತಾಕೊಂದು ಕರುಣಾಸಾಗರ ಒಂದು ವನವ ಕಂಡನು. ವನದಲ್ಲಿ ವನಜಾಕ್ಷಿ ರಾಜಪುತ್ರಿಯ ಕಂಡು ಮನಕ್ಕೆ ಬಂದಂತಾಡಿ ಕಲಹ ಮಾಡಿದರು. ಮನಸೀಜ ಪಿತ ತಾನು ಅಶ್ವವ ಕಳಕೊಂಡು ಘನವಾದ ಗಿರಿಯೇರಿ ಮಲಗಿದ ಹರಿಯು. ನಗಧರ ಮಲಗಲು ಬಕುಳಾವತಿಯು ಆಗ ಬಗೆ ಬಗೆ ಕೇಳಲು ಶೋಕದಿಂ ನುಡಿದ. ಗಗನ ರಾಜನ ಪುತ್ರಿ ಪದ್ಮಾವತಿಯ ಕಂಡು ಹಗಲು ಇರುಳು ಆಕೆ ಮುಖವ ಸ್ಮರಿಸುವನು. ಅವಳಿಗೋ ಸುಖವಾಗಿ ಇದ್ದಲ್ಲಿಗೆ ಪೋದೆ ಅವಳಿಂದ ಎನ್ನಶ್ವ ಹತವಾಯಿ ತಮ್ಮ. ಅವಳ ಹೊರತು ಎನ್ನ ಪ್ರಾಣವೇ ನಿಲ್ಲದು ಅವಳ ಘಟನೆಯ ನೀನು ಮಾಡಬೇಕಮ್ಮ. ಅಂದ ಮಾತನು ಕೇಳಿ ಬಕುಳಾವತಿಯು ಆಗ ಆನಂದದಿಂ ರಾಜಪುರಕ್ಕೆ ತೆರಳಿದಳು. ಸುಂದರಿಯರ ಕಾರ್ಯ ಸ್ಥಿರವಾಗದೆಂದು ಚೆಂದುಳ್ಳ ಸ್ತ್ರೀ ರೂಪ ಧರಿಸಿದನು ಹರಿಯು. ಕೊರವಂಜಿ ತಾನಾಗಿ ನೃಪನಾಪುರಕ್ಕೆ ಹೋಗಿ ಧರಣಿ ದೇವಿಯ ಮುಂದೆ ಶಕುನ ಹೇಳಿದನು. ತಿರುಗಿ ಬರಲಾತಗೆ ಮಗಳ ಕೊಡುವೆನೆಂದು ಹರಿಗೆ ನಿಶ್ಚಯ ಮಾಡಿ ಶುಕರ ಕಳಿಸಿದನು. ತಾಪಸೋತ್ತಮ ಬಂದು ಪತ್ರವನೇ ಕೊಡಲು ಶ್ರೀಪತಿಯು ತಾನೋದಿ ಬೆನ್ ಹಿಂದೆ ಬರೆದ. ಆ ಪರಮ ವಂದ್ಯತ ಸುರಸ್ತೋಮವನೆ ಕರೆಸಿ ಈ ಪರಿ ವೈಭೋಗ ಮಾಡಿದ ಹರಿಯು. ಆ ಕ್ಷಣದಲ್ಲಿ ತಾನು ತರಣೀಯನೇ ಕರೆಸಿ ಇಕ್ಷು ಚಾಪನ ಮಾತೆ ಬಳಿಗೆ ಪೋಗೆಂದ. ತಕ್ಷಣದಲ್ಲಿ ಸೂರ್ಯ ಹೋಗಿ ನಿಲ್ಲಲು ಹರಿಯ ಅಕ್ಷೇಮವನ ಕೇಳಿ ತೆರಳಿದಳು ಬೇಗ. ಬಂದ ಸತಿಯಳ ಕೂಡಿ ಮಂದಿರಕ್ಕೆ ಹೋಗಿ ಹಿಂದೆ ಹೇಳಿದ ವಾಕ್ಯ ನಡೆಸೆಂದ ಹರಿಯು. ಸಂದೇಹವಿಲ್ಲದೆ ಸ್ವಾಮಿ ನಡೆಸೆಂದು ಇಂದಿರಾದೇವಿಯು ನುಡಿದಳು ಹರಿಗೆ. ಸ್ವಸ್ತಿ ವಾಚನ ಮಾಡಿ ಕುಲದೇವರನ್ನಿಟ್ಟು ಪ್ರಸ್ತಾವ ಮಾಡಿದ ದ್ವಿಜರ ಸ್ತೋಮಕ್ಕೆ. ಮರುದಿನ ಲಕ್ಷ್ಮೀಶ ರಾಜನ ಆಪುರಕ್ಕೆ ಸುರಸ್ತೋಮವನೆ ಕೂಡಿ ತೆರಳಿ ಬಂದ. ಬರುವ ಕೃಷ್ಣನ ಕಂಡು ಶುಕಮುನಿ ಸಂಸ್ತುತಿಸಿ ಲಕ್ಷ್ಮೀನಾರಾಯಣ ಧ್ಯಾನ ಸಮಾಧಾನ. ಸರಸ್ವತಿ ಯಮುನಾ ಗೋದಾವರಿ ನರ್ಮದಾ ಕೃಷ್ಣಾ ಭೀಮರತಿ ಚ ಫಲ್ಗುಸರಯೋ ಶ್ರೀಕಂಠಕಿ ಗೋಮತಿ ಕಾವೇರಿ ಕಪಿಲಾ ಪ್ರಯಾಗ ವಿನತಾ ನೇತ್ರಾವತಿ ವ್ಯಾದಯಃ ಮಧ್ಯಶ್ರೀ ಮಂಗಜವಾ ಪುಣ್ಯೋ ಮಂಗಳಂ ಸುಮೂರ್ತೆ ಸಾವಧಾನ ಸುಲಗ್ನ ಸಾವಧಾನ ಶ್ರೀಲಕ್ಷ್ಮೀನಾರಾಯಣ ಧ್ಯಾನ. ಹರಿಗೆ ಭೋಜನವನ್ನು ಮುದದಿ ಮಾಡಿಸಿದ. ಅಕಳಂಕ ಮಹಿಮಾನು ಬಂದ ವಾರ್ತೆಯ ಕೇಳಿ ಸಕಲ ಜನರ ಕೂಡಿ ಕರೆಯೇ ರಾಜ. ಮುದದಿಂದ ಎದುರುಗೊಂಡು ಪರಿಮಳ ಪೂಸಿ ಸದಮಲ ಹೃದಯನ ಕರೆತಂದರು ಮನೆಗೆ. ಪದ್ಮನಾಭನ ಪೀಠದಲ್ಲಿ ಕುಳ್ಳಿರಿಸಿ ಮಧುರ ಮಾತಿಲಿ ತನ್ನ ತರುಣಿ ಒಡಗೂಡಿ ಹೇಮ
संसुदानेन जगज्जीवन हेतुना कंठे बध्नामि सुभगे शान्तिं शरदां सदम् माङ्गल्यं संसुदानेन जगज्जीवन हेतुना कंठे बध्नामि सुभगे शान्तिं शरदां सदम् माङ्गल्यदानमुहूर्तो शुभमुहूर्तोऽस्तु श्रियङ्गाङ्गाय कल्याणनिधये निधयेऽर्थिनां श्रीवेङ्कटनिवासाय मङ्गलम् लक्ष्मीरमण गोविन्द ವೆನಲು ಅಜರುದ್ರ ಮೊದಲಾದ ಸುರರುದ್ವಿಜರೆಲ್ಲ ಸುಜನರಂದಣವೇರಿ ಪುರಕ್ಕೆ ಸಾಗಿದರು. 6 ತಿಂಗಳು ಮೀರಿ ಗಿರಿಗೆ ಹೋಗುವೆನೆಂದು ಧೀರ ತಾನಿಂತಾನೆ ಕುಂಭಜರಾಶ್ರಮದಿ ಧರೆಯೋಳು ಅಣಕೇರಿ ಸುರಪತಿ ಪ್ರಿಯನಾದ ಸುಗುಣ ವೆಂಕಟರನ್ನ ಪುರಂದರ ವಿಠಲ ವೈಕುಂಠಪತಿ ತಾನು ವೈಕುಂಠವನೆ ಬಿಟ್ಟು ವೆಂಕಟಾದ್ರಿಗೆ ಬಂದು ಶ್ರೀಕಾಂತ ನಿಂತ. ಆರತಿಯ ಬೆಳಗೀರೆ ಎಲ್ಲರೂ ಲಕ್ಷ್ಮೀನಾರಾಯಣನಿಗೆ ನಿತ್ಯ ನಿರ್ಮಲ ಮನದಿ ಎಲ್ಲರೂ ಮನದ ಆರತಿ ಬೆಳಗಿರೆ ನಮ್ಮ ಕಾಯುವ ಶ್ರೀನಿವಾಸಗೆ ಭಕ್ತಿಯಿಂದ ಬೆಳಗಿರೆ ಮಂಗಳಾರತಿ ಮಾಡಿ ಎಲ್ಲರೂ ವೆಂಕಟೇಶ್ವರ ಸ್ವಾಮಿಗೆ ಶ್ರೀನಿವಾಸಗೆ. जो जो यशोदय नंद मुकुंदने जो जो कंस कुठारे जो जो मुनिಗಳ ಹೃದಯಾನಂದನೆ जो जो ಲಕುಮಿಯ ರಮಣ. ಜೋ ಜೋ ಯಶೋದೆಯ ನಂದ ಮುಕುಂದನೆ ಜೋ ಜೋ ಕಂಸ ಕುಠಾರಿ ಜೋ ಜೋ ಮುನಿಗಳ ಹೃದಯಾನಂದನೆ ಜೋ ಜೋ ಲಕುಮಿಯ ರಮಣ.